ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವರ್ಲ್ಡ್ ಆಫ್ ನಾಲೆಡ್ಜ್ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸೊ ಗ್ರಾಮಾಡಳಿತ ನೇಮಕಾತಿಯ ಏನು ಪರೀಕ್ಷೆ ಬರೆದಿದ್ವಲ್ಲ ಅದರದ್ದು ಮಾರ್ಕ್ಸ್ ಲಿಸ್ಟನ್ನ ಇವಾಗ ಅವನು ಅನೌನ್ಸ್ ಮಾಡಿದ್ದಾನೆ ಕೆ ವೆಬ್ಸೈಟಲ್ಲಿ. ಸೊ ನೀವು ಕೆ ವೆಬ್ಸೈಟಲ್ಲಿ ನೋಡ್ಬೋದು ಗ್ರಾಮಾಡಳಿತ ಅಧಿಕಾರಿ ನೇಮಕಾತಿ 2024. ಸೊ ಅದರ ಬಗ್ಗೆ ವಿ ಎ ಒ ಏನು ಕೀ ಉತ್ತರಗಳಿದೆಯಲ್ಲ, ಸೊ ಅದನ್ನು ಕೀ ಉತ್ತರಗಳನ್ನು ಅವನು ಫೈನಲ್ ಕೀ ಆನ್ಸರ್ನ ಬಿಟ್ಟಿದ್ದಾನೆ. ಸೊ ನೀವು ಫೈನಲಾಗಿ ಚೆಕ್ ಮಾಡ್ಕೋಬೋದು ಪೇಪರ್ 1 ಮತ್ತು ಪೇಪರ್ 2. ಹಾಗೆ ನಿಮ್ದು ಏನಾದರೂ ನಿಮ್ಮ ಸ್ಕೋರ್ ಏನು ಬಂದಿದೆಯಲ್ಲ ಅದರ ಸ್ಕೋರ್ ಬಗ್ಗೆ ಏನಾದರೂ ನಿಮಗೆ ಇನ್ನೂ ಅಬ್ಜೆಕ್ಷನ್ ಮಾಡೋದಿತ್ತಂದರೆ ಸೊ ಈ ಫಾರ್ಮಲ್ಲಿ ನೀವೆಲ್ಲ ಅಪ್ಲಿಕೇಶನ್ ನಂಬರು, ರಿಜಿಸ್ಟರ್ ನಂಬರ್ ತುಂಬಿ ಹಾಗೆ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಏನೇನಿದೆಲ್ಲ ಹಾಕಿ ನೀವು ಸಬ್ಮಿಟ್ ಕೊಡಬೇಕು. ಸೊ ಯಾರಾದರೂ ಅಬ್ಜೆಕ್ಷನ್ ಮಾಡೋರಿದ್ದರೆ ಈ ಲಿಂಕ್ ಮುಖಾಂತರ ಅಬ್ಜೆಕ್ಷನ್ನ ಮಾಡಿ. ಹಾಗೆ ನಿಮಗೆ ಡಿಸ್ಟಿಕ್ ವೈಸ್ ಅವನು ಏನು ಮಾಡಿದ್ದಾನೆ, ಲಿಸ್ಟ್ ಬಿಟ್ಟಿದ್ದಾನೆ. ಸೊ ಯಾವ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಇದೆ ಅನ್ನೋದನ್ನು ಸೊ ಡಿಸ್ಟಿಕ್ ವೈಸಲ್ಲಿ ನಿಮ್ಮ ಯಾವ ಡಿಸ್ಟಿಕಲ್ಲಿ ನೀವು ಹಾಕಿರ್ತಾರೆ ಅಪ್ಲೈ ಮಾಡಿರ್ತಾರಲ್ಲ, ಸೊ ಅಲ್ಲಿ ಹೋಗಿ ನಿಮ್ಮ ನೇಮ್ನ ನೋಡ್ಕೋಬೇಕು. ಸೊ ನೀವು ಯಾವ ಡಿಸ್ಟಿಕ್ಕಲ್ಲಿ ಅಪ್ಲೈ ಮಾಡಿದಿರಾ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಅಲ್ಲ ಲಿಂಕಲ್ಲಿ. ಸೊ ಅಪ್ಲೈ ಮಾಡುವಾಗ ನಿಮಗೆ ಅಂದರೆ ನೀವು ಬರೆದಿರೋ ಡಿಸ್ಟಿಕಲ್ಲಿ ಚೆಕ್ ಮಾಡಬೇಡಿ, ನೀವು ಯಾವ ಡಿಸ್ಟಿಕ್ಕಲ್ಲಿ ಅಪ್ಲೈ ಮಾಡಿರ್ತಿರಲ್ಲ ಅಪ್ಲೈ ಮಾಡುವಾಗ ಸೊ ಆ ಡಿಸ್ಟಿಕಲ್ಲಿ ಹೋಗಿ ನೀವು ನಿಮ್ಮ ಮಾರ್ಕ್ಸ್ನ ಚೆಕ್ ಮಾಡಿ. ಸೊ ಈ ಥರ ನೀವು ಡಿಸ್ಟಿಕ್ ವೈಸ್ ಚೆಕ್ ಮಾಡ್ತಾ ಹೋಗ್ಬೋದು. ಸೊ ಪ್ರತಿಯೊಂದು ಡಿಸ್ಟಿಕ್ನ ಯಾವ್ಯಾವ ಇದ್ದವಲ್ಲ ಸೊ ಆ ಡಿಸ್ಟಿಕ್ನ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾನೆ ಅವನು ಪ್ರತಿಯೊಂದು ಡಿಸ್ಟಿಕ್ ಬಗ್ಗೆ. ಹಾಗೆ ನಿಮಗೆ ಏನು ಕೊಟ್ಟಿದ್ದಾನೆ ಅವನು, ಲಿಂಕ್ ಕೂಡ ಕೊಟ್ಟಿದ್ದಾನೆ. ನೀವು ಡೈರೆಕ್ಟಾಗಿ ಏನು ಮಾಡ್ಬೋದು, ಪೇಪರ್ 1 ಮತ್ತು ಪೇಪರ್ 2 ಎರಡೂ ನಿಮ್ಮದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಹೊಡೆದ್ರೆ ನಿಮಗೆ ಆ ಲಿಂಕಲ್ಲಿ ನಿಮ್ಮ ಟೋಟಲ್ ಮಾರ್ಕ್ಸ್ ಸಪ್ರೇಟಾಗಿ ನಿಮ್ಗೆ ಸಿಗುತ್ತೆ. ಹಾಗೆ ಇಲ್ಲೊಂದು ಅವನು ಏನೋ ಒಂದು ಲಿಂಕ್ ಕೊಟ್ಟಿದ್ದಾನೆ, ಏನಂದರೆ ಈ ಪ್ರಕಟಣೆ ಕುರಿತು ಏನು ಅದರ ಬಗ್ಗೆ ಒಂದು ನೋಟಿಫಿಕೇಷನ್ ಏನು ಬಿಟ್ಟಿದ್ದಾನಲ್ಲ ಅದರ ಕುರಿತು ಪ್ರಕಟಣೆ ಏನು ಕೊಟ್ಟಿದ್ದಾನೆ ಅಂದರೆ, ಯಾರಾದರೂ ಅಬ್ಜೆಕ್ಷನ್ ಸಲ್ಲಿಸೋರಿದ್ದರೆ ಸೊ 28/11 ಅಂದರೆ ನಾಳೆ ತನಕ ನಿಮ್ಮ ಏನೇ ಅಬ್ಜೆಕ್ಷನ್ ಇದ್ದರೂ ನಾಳೆ 4 ಗಂಟೆ ತನಕ ಅವನು ಫೈನಲಾಗಿ ಸಲ್ಲಿಸಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಯಾರಾದರೂ ನಿಮಗೆ ನಿಮ್ಮ ಮಾರ್ಕ್ಸ್ ಬಗ್ಗೆ ಡೌಟು ಇತ್ತಂದರೆ ನೀವು ಅಬ್ಜೆಕ್ಷನ್ನ ಹಾಕಿ. ಸೊ ಇದು ನೋಡ್ತಾ ಇರ್ಬೋದು ನೀವು ಯಾವ ಥರ ಎಲ್ಲರೂ ಮಾರ್ಕ್ಸ್ ತೊಗೊಂಡಿದ್ದಾರೆ ಅನ್ನೋದನ್ನು ಪ್ರತಿಯೊಂದು ರಿಜಿಸ್ಟರ್ ನಂಬರು, ನೇಮು, ಅಪ್ಲಿಕೇಶನ್ ನಂಬರು, ಪೇಪರ್ 1 ಮತ್ತು ಪೇಪರ್ 2 ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅನ್ನೋದನ್ನು ಪ್ರತಿಯೊಂದು ಇಲ್ಲಿ ಕೊಟ್ಟಿದ್ದಾನೆ. ಸೊ ಇನ್ನೊಂದು ಮಾಹಿತಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದೆಲ್ಲ ಬಿಟ್ಟಿದ ಮೇಲೆ ಮಾರ್ಕ್ಸ್ಲ ನೋಡಿದ್ಮೇಲೆ ಸೊ ಎಷ್ಟು ಕಟ್ ಆಫ್ ಆಗ್ಬೋದು ಅನ್ನೋದನ್ನ ಒಂದು ಮಾಹಿತಿ ಕೊಡ್ತೀನಿ. ಸೊ ನಿಮಗೆ ವಿಲೇಜ್ ಅಕೌಂಟೆಂಟದು ಏನು ಕಟ್ ಆಫ್ ನಿಲ್ಲುತ್ತಲ್ಲ ಅದು ಜಿ ಎಮ್ಗೆ ನಿಮಗೆ 140 to 150 ತನಕ ನಿಲ್ಲೋ ಚಾನ್ಸಸ್ ಇದೆ. ಸೊ ತುಂಬ ಜನ ತೊಗೊಂಡಿದ್ದಾರೆ ಅಷ್ಟು ಮಾರ್ಕ್ಸ್, ಯಾಕಂದರೆ ಪೇಪರ್ ಅಷ್ಟೇನು ಟಫ್ ಇರಲಿಲ್ಲ. ಸೊ ವುಮೆನ್ -5 ಆಗ್ಬೋದು, ಅಂದರೆ ಇದರಲ್ಲಿ 140 ಇದ್ದರೆ 135 ಅಥವಾ 150 ಇದ್ದರೆ 145 ತನಕ ವುಮೆನ್ ಕಟ್ ಆಫ್ ನಿಲ್ಲುತ್ತೆ. 3A 3B ಅವರಿಗೆ 130 to 140 ತನಕ ನಿಲ್ಲೋ ಚಾನ್ಸಸ್ ಇದೆ. ಇದು ಡಿಸ್ಟಿಕ್ ವೈಸ್ ಕೂಡ ವೇರಿ ಆಗ್ಬೋದು. ಒಂದೊಂದು ಡಿಸ್ಟಿಕಲ್ಲಿ ಜಾಸ್ತಿ ಜನ ಕಟ್ಟಿದ್ದಾರೆ, ಕೆಲವೊಂದು ಡಿಸ್ಟಿಕಲ್ಲಿ ಬೇರೆ ಬೇರೆ ಥರ ಕಟ್ಟಿದ್ದಾರೆ. ಇದೊಂಥರ ಟೆಂಪ್ರರಿ ಕಟ್ ಆಫ್ ಇದ್ದಕ್ಕೆ. ಸೊ 2Aಗೆ 125 to 135 ತನಕ ನಿಲ್ಬೋದು. ಸೊ SC STಗೆ 120 to 130 ತನಕ ನಿಲ್ಬೋದು. ಅಂದರೆ ವುಮೆನ್ಗೆ ನೀವು ಟೋಟಲಾಗಿ ಎಲ್ಲದಕ್ಕೂ ಒಂದು -5 ಮಾಡ್ಕೊಂಬಿಡಿ, ಅಂದರೆ ಹೆಚ್ಚು ಕಡಿಮೆ ವುಮೆನ್ ಕಟ್ ಆಫ್ ಒಂದು ಸ್ವಲ್ಪ ಕಡಿಮೆ ನಿಲ್ಲುತ್ತೆ. ಸೊ ಅದಕ್ಕೆ ಹೆಚ್ಚು ಕಡಿಮೆ ಇಷ್ಟಾದರೂ ಕಟ್ ಆಫ್ ನಿಲ್ಬೋದು ಅನ್ನೋದು ಒಂದು ಅಭಿಪ್ರಾಯ. ಸೊ ನೋಡೋಣ, ಹೋಪ್ಸು. ಇನ್ನೂ ಇದೇನಿದೆಯಲ್ಲ ಇಷ್ಟು ಬೇಗ ಆಲ್ರೆಡಿ ಈ ಮಾರ್ಕ್ಸ್ ಬಿಟ್ಟಿದ್ದಾನೆ ಅಂದರೆ ರಿಸಲ್ಟ್ ಕೂಡ ಬೇಗ ಬರೋ ಚಾನ್ಸಸ್ ಇದೆ. ವೇಟ್ ಮಾಡೋಣ, ಇನ್ನೊಂದು 2-3 ತಿಂಗಳಲ್ಲೇ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಧನ್ಯವಾದಗಳು.